ನಡಿಬೇಕಿಲ್ಲದಿದ್ರು ನುಡಿಯಿಂದ ಮಡಿತೀರಿ. ಆದರೆ ನಮ್ಮ ಒಡಲಿಗೆ ಒಂದು ಬಿಂದು ನೀರು ಸೋಕದ ರೀತಿ ಭಯಂಕರ ಬುದ್ಧಿ. ಇದಕ್ಕೆ ಭಯಂಕರ ಬುದ್ಧಿವಂತಿಕೆ. ನೀನೀಗ ಈ ಬುದ್ಧಿವಂತಿಕೆ ಪ್ರಯೋಗಿಸುವುದಕ್ಕೆ ಕಾರಣ ಹಿಂದೆ ಮುಂದೆ ಎಡಬಲ ಎಲ್ಲ ನಿನಗೆ ಕಾಣ್ತಾ ಇದ್ರು ನೀರು ಮಾತ್ರ. ನಿನ್ನ ಮೇಲೆ ನಿನ್ನ ತಲೆಯ ಮೇಲೆ ನೀರುಂಟ, ಅದಕ್ಕೇನು ಹೆಸರು? ಅದು ಗೊತ್ತಿಲ್ಲದಿರುವಾಗ ನೀರಿದ್ದಲ್ಲಿ ಸಾಯುವುದಿಲ್ಲ ಅಂತ ಹೇಳಿದ್ರೆ ಬದುಕಿ ಬಿಡಬಹುದು ಅಂತ ಭ್ರಮಿಸಿದ್ದೀರಿ. ನಿಮಗೆ ಎಲ್ಲವೂ ಗೊತ್ತಾಗಬೇಕಾದ್ರೆ ಮೊದಲು ನೀವ್ಯಾರು ಅಂತ ಗೊತ್ತಾಗಬೇಕು, ಮತ್ತೆ ನಾನು ಯಾರು ಅಂತ ಗೊತ್ತಾಗಬೇಕು. ಅದು ಗೊತ್ತಾದ ಮೇಲೆ ನೀವು ಮಾಡಬೇಕಾದ್ದೇನು ಅಂತ ಅರ್ಥ ಆಗಬೇಕು. ಅದು ಅರ್ಥ ಆಗಬೇಕಾದ್ರೆ ಬೆಳಕು ಬರಬೇಕಾದ್ದು ಹೊರಗಿನಿಂದಲ್ಲ, ಒಳಗಿನಿಂದ ಬೆಳಕು ಕೊಟ್ಟು ನಿಜವಾಗಿ ಕಾಣಬೇಕಾದನ್ನು ತೋರಿಕೊಡ್ತೇನೆ ಮಕ್ಕಳ, ನೋಡಿಕೊಂಡು. ನೀಲವರ್ಣನೆ ಘೋರ ದುರಿತವನ್ನು ದೂರ ಮಾಡುವವನೇ, ಸಜ್ಜನ ಸಂರಕ್ಷಕನೇ, ಸತ್ತನಿ ನಿನ್ನನ್ನು ಮೀರಿ ನಿನ್ನನ್ನು ಯಾರು ಇನ್ನು ಮೀರುವುದಕ್ಕೆ ಸಾಧ್ಯವಾಗಿ ನಮ್ಮ ಕಣ್ಣಳತೆ ನಿಂತವೋ ಎತ್ತರದಲ್ಲಿ ನೀರು ಗೋಚರಿಸ್ತಾ ಇದ್ದೀವಿ. ಪ್ರಭೋ, ನಿನ್ನ ದಿವ್ಯಮಂಗಳ ಮನೋಹರ ರೂಪವನ್ನು ಕಂಡು ಧನ್ಯರಾಗಿ ಅಪರಾಧ ಮಾಡಿದೆವು ಅಂತ ನಮ್ಮ ಮನಸ್ಸು ಹೇಳ್ತಾ ಇದೆ. ಆದ ಕಾರಣ ಕೈ ಜೋಡಿಸಿ ಹೇಳ್ತಾ ಇದ್ದೇವೆ, ಸರ್ವ ಅಪರಾಧ ಕ್ಷಮಸ್ವ, ಸರ್ವ ಅಪರಾಧ ಕ್ಷಮಸ್ವ, ಸರ್ವ ಅಪರಾಧ ಮಧುಕೈಟ ಬರೆ ಆದಿಮಾಯಾ ಶಕ್ತಿ ಅವಳೇ ಆವಿರ್ಭವಿಸಿ ತನ್ನೊಳಗಿದ್ದ ಚೈತನ್ಯವನ್ನೇ ಮೂರಾಗಿಸಿ ಬ್ರಹ್ಮ ವಿಷ್ಣು ಮಹೇಶ್ವರರಾದ ತ್ರಿಮೂರ್ತಿಗಳನ್ನು ಸೃಷ್ಟಿಸಿ ಭವಿಷ್ಯದ ಈ ಕಲ್ಪದ ಸೃಷ್ಟಿ ಪ್ರಪಂಚ ಸೃಷ್ಟಿ ಆಗಬೇಕಾದಷ್ಟೇ. ಆದ್ದರಿಂದ ಮೂರು ಮೂರ್ತಿಗಳು ಮತ್ತೆ ಏಕೆ ನನ್ನೊಳಗೆ ಅಡಕವಾಗಿದ್ದಾರೆ. ಈ ಕಾಲದಲ್ಲಿ ಹೊರಗಡೆಪಟ್ಟು ಅದರಿಂದ ನೀವಿಬ್ಬರು ಉಳಿಸಿದರು. ನನ್ನ ಮಕ್ಕಳೇ ಹೌದು. ಆದರೆ ಹುಟ್ಟಿನಾರಂಭದಲ್ಲಿ ಅರಿವಿಲ್ಲದ ಅಜ್ಞಾನಿಗಳಾಗಿ ಹುಡುಕಬೇಕಾದ ಹಸಿವನ್ನು ನೀವು ವಸ್ತುವನ್ನು ಹುಡುಕುತ್ತಾ ತಡಕಾಡಿ ಬಂದು ನನ್ನನ್ನೇ ನೀವು ಸಂಧಿಸಿರಿ, ನನ್ನನ್ನೇ ಆಹಾರ ಅಂತ ಬೆಳೆಸಿ. ಆದರೆ ಯಾವಾಗ ಹೋರಾಟ ಮಾಡಿದರೆ ನಿಮಗೆ ಸುಜ್ಞಾನ ಕರುಣಿಸಲ್ಪಟ್ಟಿತು. ನೀವು ನನ್ನ ಮಕ್ಕಳೆಂಬ ಅರಿವು ನಿಮ್ಮಲ್ಲಿ ಬಂದಿದೆ. ನಾನು ಹಿಂದೂಸ್ತಾನಿಯಲ್ಲಿರುವಂತಹ ಎಚ್ಚರವು ನಿಮ್ಮಲ್ಲಿ ಜಾಗೃತವಾಗಿದೆ. ಶುದ್ಧಾರ್ಥಪರದಿಂದ ಸ್ಥಿತಿ ಮಾಡ್ತಾ ಇರುವ ನಿಮ್ಮ ಆ ನಿರ್ಮಲಾಂತ ಕಣ್ಣಕ್ಕೆ ಮೆಚ್ಚಿ ಈಗ ಕೇಳ್ತಾ ಇದ್ದೇನೆ, ನೀವು ಏನು ಬರಬೇಕು ಮಕ್ಕಳಿಗೆ ಕೇಳಿ. ತಂದೆ, ಮತ್ತೆ ಹುಟ್ಟು ಎನ್ನುವ ಜಂಜಾಟದಲ್ಲಿ ಸಿಲುಕುವುದಕ್ಕೆ ನಮಗೆ ಸರ್ವಥ ಮನಸ್ಸಿಲ್ಲ. ನಮ್ಮ ಹೆಸರು ಶಾಶ್ವತವಾಗಿ ತಿಳಿಯುವಂತೆ ದಯೆ ತೋರಬೇಕು ಅಂತ ದೀನರಾಗಿ ಕೈ ತೋರಿಸಿದ್ದಾರೆ. ಸದಾ ಹೀಗೆ ಇರಬೇಕಪ್ಪ. ಅಜ್ಞಾನದ ಅಂಧಕಾರದಲ್ಲಿ ತೊಡಾಡುತ್ತಾ ಇದ್ದವರನ್ನ ಸುಜ್ಞಾನದ ಜ್ಯೋತಿಯಲ್ಲಿ ನಮ್ಮಲ್ಲಿ ಹರಿಸಿ ಏನೋ ಎನ್ನುವಾಗ ಏನು ಎನ್ನುವುದನ್ನು ತಿಳಿಯುವ ಹಾಗೆ ಮಾಡಿದವ ಸ್ವಾಮಿ. ನಮ್ಮ ಜನನಕ್ಕೆ ಕಾರಣೀಕರ್ತರು ನೀವೇ ಎನ್ನುವಂತಹ ಸತ್ಯ ವಿಚಾರವನ್ನು ತಿಳಿದ ಮೇಲೆ ಬದುಕುವಂತಹ ಯಾವ ಆಶೆಯೂ ನಮ್ಮ ಪಾಲಿಗಿಲ್ಲ. ಆದರೆ ಮಧುಕೈಟವರಾಗಿರುವಂತಹ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸಬೇಕು. ಜಲವಿಲ್ಲದ ಸ್ಥಳದಲ್ಲಿ ನಮ್ಮ ಸಾವಾಗಬೇಕು ಅಂತ ಇಷ್ಟಪಟ್ಟಿದ್ದೇವೆ. ನಿಮ್ಮ ಉಪಯಾಭಿಮತಕ್ಕೂ ನನ್ನ ಹಸ್ತಮುದ್ರೆಯನ್ನೇ ನಾನು ವಾಸನವನ್ನು ಸೂಚಿಸ್ತಾ ಇದ್ದೇನೆ. ಯಾಕೆ ಅಂದರೆ ಅಮ್ಮನೇ ಸೂಚಿಸಿದ್ದಾಳೆ. ಈ ಕಲ್ಪಾರಂಭದಲ್ಲಿ ಎಲ್ಲ ಪ್ರಪಂಚವು ವಿಸ್ತಾರಗೊಂಡು
ಸೃಷ್ಟಿ ಹೊಂದಬೇಕು ಅಂತಾದ್ರೆ ಅದಕ್ಕೆ ಅಧಿಕಾರವಾಗಿ ಪಂಚಭೌತಿಕವಾದಂತಹ ಪ್ರಪಂಚ ನಿರ್ಮಾಣವಾಗಿದೆ. ಈಗ ಇರುವುದು ಸದ್ಯಕ್ಕೆ ಕಾಣ್ತಾ ಇರುವ ಜನರಾಶಿ ಮಾತ್ರ. ನಿಮ್ಮ ಅಪೇಕ್ಷೆಯಿಂದ ಇರುವ ಪ್ರಾಣಹರಣ ಮಾಡಿ ನಿಮ್ಮ ಚೇತನವನ್ನು ಕನ್ನಡ ಗಟ್ಟಿಗೊಳಿಸಿಕೊಂಡ ಮೇಲೆ ನಿಮ್ಮ ಶರೀರದ ಮೇಧಸ್ಸನ್ನು ಈ ಜನಸಂರಕ್ಷಿತವಾಗಿಸಿ ಪಂಚಭೌತಿಕವಾದ ಪ್ರಪಂಚವನ್ನು ನಿರ್ಮಿಸಿ ಅದಕ್ಕೆ ಮೇದಿನಿ ಅಂತ ನಾಮಕರಣ ಮಾಡ್ತೇವೆ. ಎಲ್ಲಿಯ ತನಕ ಮೇದಿನಿ ಸ್ಥಿರವಾಗಿ ಉಳಿಯುತ್ತದೋ ಅಲ್ಲಿಯ ತನಕ ಮಧುಕೈಟಕರ ಕೀರ್ತಿಯು ಕೂಡ ಸ್ಥಾಯಿಯಾಗಿ ಉಳಿಯುತ್ತದೆ. ಆ ಮೇದಿನಿ ಇರುವುದು 84 ಲಕ್ಷ ಜೀವರಾಶಿಗಳನ್ನು ಒಳಗೊಂಡಂತೆ 17 ಕಡಕಾಷ್ಟ ತಾವರದೆಲ್ಲ ಮಾತ್ರ ಸೃಷ್ಟಿಗೋ ವಿಕಾಸಕ್ಕೋ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಮೂಲಶಕ್ತಿಯಾದ ಪರಾಶಕ್ತಿ ಆದಿಮಾಯಾ ಸ್ವರೂಪಿ ಆ ಅವಳ ಮಾಹಾತ್ಮ್ಯ ಪ್ರಕಟಣೆಗಾಗಿ ಶ್ರೀದೇವಿ ಮಾಹಾತ್ಮ್ಯ ಅದರ ಪ್ರಕಟಣೆಗಿಂತ ವೇದಿಕೆಯಾದ ಪಂಚಭೌತಿಕವಾದ ಪ್ರಪಂಚವನ್ನು ನಿಮ್ಮ ಮೂಲಕವಾಗಿ ನಿರ್ಮಿಸ್ತೇನೆ. ನಿಮ್ಮ ಕೀರ್ತಿಯನ್ನು ಶಾಶ್ವತವಾಗಿದ್ದೇನೆ. ಮತ್ತೊಂದು ನಿಮ್ಮ ಅಪೇಕ್ಷೆ ಇರುವುದು, ನೀವಿಲ್ಲದಲ್ಲಿ ನಿಮ್ಮ ಪ್ರಾಣಹರಣ ಮಾಡಬೇಕು. ನನಗೆ ಒಂದಿಷ್ಟು ನನ್ನ ಮಕ್ಕಳು ನಿಮ್ಮನ್ನು ಮುದ್ದಾಡಿದ್ದಿಲ್ಲ, ಮಮತೆಯಿಂದ ಮಾಡಿಸಿದ್ದಿಲ್ಲ. ಆ ಮಮತೆಯನ್ನು ನೀಡುವುದಕ್ಕೆ ತಿಕ್ಕಿದ ಗಾಯವನ್ನು ತಗ್ಗಿಸ್ತೇನೆ. ಮಕ್ಕಳಾದ ನಿಮ್ಮ ಮನೆಯಿಂದ ನನ್ನ ಮನೆಯಲ್ಲಿ ಇರಿಸಿಕೊಳ್ತೇನೆ. ನಿಮ್ಮನ್ನು ಶಿರಚ್ಛೇದ ಮಾಡಿ ನಿಮ್ಮ ಪ್ರಾಣವನ್ನು ನನ್ನೊಳಗೆ